ಹರಿ ಓಂ. ಮೊದಲನೇದಾಗಿ ನಮ್ಮ ಮಾರುತಿ ಬಡಾವಣೆ 5ನೇ ಮುಖ್ಯ ರಸ್ತೆ ಕರುಮಾರಿಯಮ್ಮ ಸನ್ನಿಧಿಯಲ್ಲಿ ಇಂದು ದಸರಾ ಉತ್ಸವದ 2ನೇ ದಿನವಾದ ಇಂದು ಶಕ್ತಿದೇವಿ ಕರುಮಾರಿಯಮ್ಮನವರಿಗೆ ಧನಲಕ್ಷ್ಮಿ ಅಲಂಕಾರನ ಏರ್ಪಡಿಸಲಾಗಿದೆ. ಈ ನಮ್ಮ ದೇವಸ್ಥಾನ ಸತತವಾಗಿ 25 ವರ್ಷಗಳಿಂದ ಭಾಳ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಹಾಗೂ ಪ್ರತಿ ವರ್ಷ ಕೂಡ ಈ ನವರಾತ್ರಿ ಹಾಗೂ ಜುಲೈ ತಿಂಗಳಲ್ಲಿ ಆಡಿ ಮಾಸದಲ್ಲಿ ಕರಗ ಮಹೋತ್ಸವ, ಫೆಬ್ರವರಿನಲ್ಲಿ ಅಮ್ಮನವರ ವಾರ್ಷಿಕೋತ್ಸವ, ಚಂಡಿಕಾ ಯಾಗ ಇದೆಲ್ಲ ನಡೀತಾ ಇರುತ್ತೆ. ಅನ್ನದಾಸೋಹ ಹಾಗೂ ಭಕ್ತಾದಿಗಳಿಗೆ ವಿಶೇಷವಾಗಿ ಮದುವೆ ಮತ್ತು ಉಪನಯನ ಕಾರ್ಯಕ್ರಮಗಳು ಈ ರೀತಿಯಾಗಿ ಬಹಳಷ್ಟು ನಡೆಯುತ್ತೆ. ಅಮ್ಮನವ್ರದ್ದು ಭಾಳ ವಿಶೇಷತೆ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಯಾರು ಏನು ಬೇಡ್ಕೊಂಡು ಹೋಗ್ತಾರೆ ಅವ್ರಿಗೆ 15 ದಿನದೊಳಗಡೆ ಅವ್ರಿಗೆ ಫಲ ಸಿಗುತ್ತೆ. ಸಂತಾನ ಭಾಗ್ಯ, ಮಾಂಗಲ್ಯ ಭಾಗ್ಯ ಹಾಗೂ ಯಾವುದೇ ರೀತಿಯಾದ ಕಾಯಿಲೆಗಳು ಏನೇ ಇದ್ರೂ ವಾಸಿಯಾಗಿ ಅವರೇ ಬಂದು ಈ ದೇವ್ರಿಗೆ ಬೇಕಾದಂಥ ಕಾಣಿಕೆಗಳನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದು ನಮ್ಮ ದೇವಸ್ಥಾನ 25 ವರ್ಷದಿಂದ ಸತತವಾಗಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆಲ್ಲ ನಮ್ಮ ದೇವಸ್ಥಾನದ ಟ್ರಸ್ಟಿಗಳು ಹಾಗೂ ನಾನು ಪ್ರಧಾನ ಅರ್ಚಕನಾದ ರಮೇಶ್ ಅವರು ಮತ್ತು ಇತರ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೀವಿ. ಮತ್ತು ಇನ್ನು ವಿಶೇಷತೆ ಏನಂದರೆ ಇವತ್ತು 2ನೇ ದಿನ ಧನಲಕ್ಷ್ಮಿ ಅಲಂಕಾರ. ಧನಲಕ್ಷ್ಮಿ ಅಲಂಕಾರ ಅಂದರೆ ಅಮ್ಮನವರು ದಶಾವತಾರದಲ್ಲಿ ಇದು 2ನೇ ದಿನ. ದುರ್ಗಾದೇವಿ 2ನೇ ಅಲಂಕಾರವನ್ನು ತೆಗೆದುಕೊಂಡು ಕಾಳಿ ರೂಪದಲ್ಲಿ ಈ ಧನಲಕ್ಷ್ಮಿ ರೂಪದಲ್ಲಿ ನಾವು ಅಲಂಕಾರವನ್ನು ಮಾಡ್ತೀವಿ. 9 ದಿನ ದುರ್ಗಾ ಅವತಾರ ತೆಗೆದು ಸತತವಾಗಿ ಮಹಿಷಾಸುರನಿಗೆ ಹೋರಾಡೋದ್ರಿಂದ ಅವಳಿಗೆ ಶಾಂತಿ ಆಗಲಿ ಅಂತೇಳಿ ಮತ್ತು 3ನೇ ದಿನ ಬೆಣ್ಣೆ ಅಲಂಕಾರ, ಹಾಗೆ 4ನೇ ದಿನ ಬಂದು ಪ್ರತ್ಯಂಗಿರ ಅಲಂಕಾರ, 5ನೇ ದಿನ ಬಂದು ಶಾರದಾ ಸರಸ್ವತಿ ಅಲಂಕಾರ. ಈ ರೀತಿ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರಗಳು. ಕೊನೆ ದಿನ ದುರ್ಗಾ ಅಲಂಕಾರ ಮಾಡಿ ಅಮ್ಮನವರಿಗೆ ಹೋಮ ಹವನಗಳನ್ನು ಮಾಡಿ ಹಾಗೂ ಮೆರವಣಿಗೆಯನ್ನು ಮಾಡಿ ಅನ್ನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ. ಇದು ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತೆ. ಭಕ್ತಾದಿಗಳು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಶಕ್ತಿದೇವಿ ಕರುಮಾರಿಯಮ್ಮ ಹಾಗೂ ಮುನೇಶ್ವರ ಹಾಗೂ ಮಹಾಗಣಪತಿ ವೀರಾಂಜನೇಯನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಈ ದೇವಸ್ಥಾನ ಭಾಳ ಪ್ರಾಚೀನವಾಯಿತು. ಇಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ನಡೆಯುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ತೇವೆ.